ವೆಲ್ಕಮ್ ಬ್ಯಾಕ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಪಾಲಿಗೆ ಆರಾಧ್ಯ ದೈವ. ಅವರು ನಮ್ಮನ್ನ ಅಗಲಿ ವರುಷಗಳೇ ಕಳೆದ್ರು ಅವರ ನೆನಪು ಮಾತ್ರ ಇನ್ನೂ ಜೀವಂತ. ಅಪ್ಪು ಅಭಿಮಾನಿಗಳಿಂದ ಒಂದಿಲ್ಲೊಂದು ಸ್ವಾಗತಾರ್ಹ ಕಾರ್ಯಗಳು ನಡೀತಲೇ ಇವೆ. ಇಲ್ಲಿ ಅಭಿಮಾನಿಯೊಬ್ಬರು ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ. ಅದು ಎಲ್ಲಿ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಚೆಸ್ ಗೇಮ್. ಅಪ್ಪು ಅಭಿಮಾನಿಯಿಂದ ಚೆಸ್ ಟೂರ್ನಮೆಂಟ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಪಾಲಿಗೆ ಅದೇನೋ ಸಂಭ್ರಮ. ದೊಡ್ಡಮನೆ ರಾಜರತ್ನ ನಮ್ಮನ್ನ ಅಗಲಿ ವರ್ಷಗಳೇ ಕಳೆದ್ರೂ ಆ ಪರಮಾತ್ಮನ ಜಪ ಮಾತ್ರ ನಿಲ್ತಾ ಇಲ್ಲ. ಮೊನ್ನೆ ಹಾವೇರಿಯಲ್ಲಿ ಅಭಿಮಾನಿಯೊಬ್ಬ ಪುನೀತ್ ದೇವಸ್ಥಾನ ಕಟ್ಟಿಸಿ ಅಪ್ಪು ಅಜರಾಮರ ಎಂದಿದ್ರು. ಈಗ ಮತ್ತೊಬ್ಬ ಅಪ್ಪಟ ಅಭಿಮಾನಿ ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಮಾಡುವ ಮೂಲಕ ಅಪ್ಪು ಸ್ಮರಣೆ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಮೇಲಿನ ಅಪಾರ ಅಭಿಮಾನದಿಂದ ಟೂರ್ನಿ ನಡೆಸಲಾಗ್ತಿದ್ದು, ವಿಜೇತ ಸ್ಪರ್ಧಿಗಳಿಗೆ ಪುನೀತ್ ರಾಜ್ಕುಮಾರ್ ಕಪ್ ಜೊತೆಗೆ ಕ್ಯಾಶ್ ಪ್ರೈಸ್ ಸಹ ನೀಡಲಾಗುತ್ತೆ. 2 ದಿನ ಈ ಸ್ಪರ್ಧೆ ನಡೆಯಲಿದ್ದು, ದೇಶ ವಿದೇಶಗಳಿಂದ 400ಕ್ಕೂ ಅಧಿಕ ಚೆಸ್ ಚಾಂಪಿಯನ್ಸ್ ಹೆಸರು ನೋಂದಾಯಿಸಿದ್ರು. ದಾವಣಗೆರೆ ಚೆಸ್ ಕ್ಲಬ್ಬು ನಾವು 25 ವರ್ಷದಿಂದನೂ ಚೆಸ್ ಕೋಚ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀವಿ. ಆದರೆ ಈಗ ಈ 3 ವರ್ಷದಿಂದ ನಡೆಸ್ತಾ ಇರೋ ಕಾರಣ ಇನ್ನೂ ಜನರ ಪ್ರೋತ್ಸಾಹದಿಂದ ಹೆಚ್ಚಿನ ಮಕ್ಕಳಿಗೆ ಈ ಕೋಚ್ ಸಿಗಲಿ ಅಂತ ನಿಮ್ಮ ಮೂಲಕ ನಾನು ಎಲ್ಲ ಮಕ್ಕಳ ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಈ ಟೂರ್ನಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಚೆಸ್ ಕಾಯಿನ್ ಮೂವ್ ಮಾಡಿ ಸಾಂಕೇತಿಕ ಚಾಲನೆ ನೀಡಿದ್ರು. ಚೆಸ್ ತರಬೇತುದಾರನಾಗಿರುವ ಯುವರಾಜ್ ದಾವಣಗೆರೆ ಚೆಸ್ ಕ್ಲಬ್ ಮೂಲಕ ಈ ಅಂತಾರಾಷ್ಟ್ರೀಯ ಟೂರ್ನಿ ಆಯೋಜನೆ ಮಾಡಿದ್ದಾರೆ. ಈಗ 9 ರೌಂಡಲ್ಲಿ ಆಗುತ್ತೆ ಸರ್. ಸ್ವಿಸ್ ಲೀಗ್ ಸಿಸ್ಟಮ್ ಅಂತ ಎಲ್ಲ ನ್ಯಾಷನಲ್ ಟೂರ್ನಮೆಂಟ್ ಅಲ್ಲ, ಎಲ್ಲ ನ್ಯಾಷನಲಲ್ಲೇ ಮಾಡ್ತೀವಿ. ಸ್ವಿಸ್ ಲೀಗ್ ಸಿಸ್ಟಮ್ ಅಂತ ಅದರಲ್ಲೇ ಮಾಡ್ತೀವಿ ಸರ್. ಅದರಲ್ಲೇ ಪೇರಿಂಗ್ ಬರುತ್ತೆ, ಅದರಲ್ಲೇ ಸ್ಟ್ಯಾಂಡಿಂಗ್ಸ್, ಅದರಲ್ಲೇ ರಿಸಲ್ಟ್ ಎಲ್ಲ. ವಸಂತ್ ಸರ್ ಅಂತ ನ್ಯಾಷನಲ್ ಆರ್ಬಿಟರ್ ಬರ್ತಿದ್ದಾರೆ, ಇಂಟರ್ನ್ಯಾಷನಲ್ ಆರ್ಬಿಟರ್, ಮತ್ತು 8 ಜನ ಆರ್ಬಿಟರ್ ಬರ್ತಿದ್ದಾರೆ ಸರ್. ಯುವಕರ ಪಾಲಿಗೆ ಸ್ಫೂರ್ತಿ ಚಿಲುಮೆ ಆಗಿರುವ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿನಡಿ ಆಗುತ್ತಿರುವ ಸಮಾಜಮುಖಿ ಕೆಲಸಗಳು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಸಮಾಜಮುಖಿ ಕೆಲಸಗಳಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ನಿಮ್ಮ ಮುಂದೆ. ವಕೀಲರು ಪುರಸಭೆ ಮುಖ್ಯಾಧಿಕಾರಿ ಮಧ್ಯೆ ಮಾರಾಮಾರಿ. ಸರ್ಕಾರಿ ಜಾಗ ಒತ್ತುವರಿ ತೆರವಿನ ವಿಚಾರವಾಗಿ ಕಿತ್ತಾಟ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಅಧಿಕಾರಿ. ಪುರಸಭೆ ಪೌರ ಕಾರ್ಮಿಕರಿಂದ ದಿಢೀರ್ ಪ್ರತಿಭಟನೆ. ಎಲ್ಲ ಘಟನೆಗಳು ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ವಿಚಾರವಾಗಿ ಚರ್ಚೆ ಮಾಡುವಾಗ ಮಾತಿಗೆ ಮಾತು ಬೆಳೆದಿದೆ. ಪುರಸಭೆ ಕಚೇರಿಯಲ್ಲಿ ವಕೀಲರು ಮತ್ತು ಮುಖ್ಯಾಧಿಕಾರಿ ನಡುವೆ ಗಲಾಟೆಯಾಗಿ ಮಾರಾಮಾರಿ ನಡೆದಿದೆ. ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಮೇಲೆ ನ್ಯಾಯವಾದಿ ಮಿತೇಶ್ ಪಟ್ಟಣ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಗಲಾಟೆಯಲ್ಲಿ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಅಸ್ವಸ್ಥಗೊಂಡು ಅಥಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಳಿಕ ನನಗೆ ಜೀವ ಭಯ ಇರುವ ಕಾರಣ ದೂರು ದಾಖಲು ಮಾಡುವ ಬಗ್ಗೆ ಆಲೋಚನೆ ಮಾಡ್ತಿರುವುದಾಗಿ ತಿಳಿಸಿದ್ರು. ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ನಾನು FIR ಮಾಡಿಸ್ತಿಲ್ಲ. FIR ಮಾಡಿಸ್ತಿಲ್ಲ. ನನಗೆ ಅವರು ಬಡದಲ್ಲಿ ಹೊಡಿತಕ್ಕೆ ನನಗೆ ಆರಾಮ ಮಾಡಿಸ್ಲಿಲ್ಲ. ಈ ಕಡೆ ಹಾಸ್ಪಿಟ್ಲಿಗೆ ಬಂದ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಅದೇ FIR ಮಾಡೋದ್ರ ಬಗ್ಗೆ FIR ಏನು ಮಾಡಿದ್ರು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗೂ ಹೇಳಿ ಹೋಗಿದ್ರು, ನೀನು FIR ಮಾಡಿಸಿದ್ರೆ ನೀನು ಬಿಡಲ್ಲ. ಇನ್ನು ಘಟನೆ ಕುರಿತು ನ್ಯಾಯವಾದಿ ಮಿತೇಶ್ ಪಟ್ಟಣ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ವಿವಾದಿತ ಪ್ರಕರಣದ ಕುರಿತು ಮಾಹಿತಿ ಕೇಳಿದ್ದಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ. ಇದರಿಂದಾಗಿ ನೂಕುನುಗ್ಗಲು ಆಗಿದ್ದು ಸತ್ಯ. ಆದರೆ ನಾನು ಹಲ್ಲೆ ಮಾಡಿಲ್ಲ ಅಂತ ಸಮಜಾಯಿಸಿ ಕೊಟ್ಟರು. ಈಗ ನಾವು ಹೋದಂಥವ್ರು 3 ಮಂದಿ ವಕೀಲರು. ಒಬ್ಬರು 20 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ಶಿಶಿಬಾಡಿ ವಕೀಲರು, ನಮ್ಮದು 10-12 ವರ್ಷ ಪ್ರಾಕ್ಟೀಸ್ ಆದಂಥ ನಾವು, ನಮ್ಮ ಜೋಡಿ ನಮ್ಮ ಜೂನಿಯರ್ ವಕೀಲರು, ಬಂಗಾರ ವಕೀಲರು ಬಂದಿದ್ರು. ಈಗ ನಮ್ಮ ಎಲ್ಲ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಈಗ ದೊಡ್ಡ ನನಗೆ ಅಷ್ಟಲ್ಲ, ಎಲ್ಲ ವಕೀಲರ ಸಮುದಾಯಕ್ಕೆ ಹಲ್ಲೆ ಆಗಿದ್ದು. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ಕೆ ಹೋಗಿದ್ದೆವು, ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ. ಈ ಬೆನ್ನಲ್ಲೇ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಅಥಣಿ ಪುರಸಭೆಯ ಪೌರ ಕಾರ್ಮಿಕರು ದಿಢೀರ್ ಪ್ರತಿಭಟನೆ ನಡೆಸಿ ವಕೀಲರ ಬಂಧನಕ್ಕೆ ಆಗ್ರಹಿಸಿದರು. ಒಟ್ಟಿನಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹೀಗೆ ಅಸಭ್ಯ
ವರ್ತನೆ ತೋರಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಅರಮನೆ ಅಭಿವೃದ್ಧಿ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಶಿವಪ್ಪ ನಾಯಕ ಅರಮನೆಗೆ ಸಿಗದ ಕಾಯಕಲ್ಪ, ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿಸದೆ ವಿಳಂಬ. ಇದು ಶಿವಪ್ಪ ನಾಯಕನ ಅರಮನೆ. ಶಿವಮೊಗ್ಗ ಜಿಲ್ಲೆಯ ಐಕಾನ್ ಅಂತಿರುವ ಈ ಅರಮನೆ ನವೀಕರಣದ ಕಾಮಗಾರಿ ಕಳೆದ 2 ವರ್ಷಗಳಿಂದ ನಡೆಯುತ್ತಿದೆ. ಕಾಲಮಿತಿಯೊಳಗೆ ಕಾಮಗಾರಿ ಮುಗಿಸದೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮ ಇಲಾಖೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯ, ಹೊರ ರಾಜ್ಯಗಳ 25,000ಕ್ಕೂ ಅಧಿಕ ಹಾಗೂ ವಿದೇಶಗಳಿಂದ ಸುಮಾರು 60 ರಿಂದ 70 ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಕಾಮಗಾರಿ ನಡೆಯುತ್ತಿದ್ದರಿಂದ ಪ್ರವಾಸಿಗರಿಗೆ ಇಲ್ಲಿ ಪ್ರವೇಶ ನೀಡುತ್ತಿಲ್ಲ. ಆದ್ದರಿಂದ ನಿರಾಸೆಯಿಂದ ಪ್ರವಾಸಿಗರು ವಾಪಸ್ ತೆರಳುತ್ತಿದ್ದಾರೆ. ಇನ್ನು ಅರಮನೆಯನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಹೆರಿಟೇಜ್ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿದೆ. ಕಾಮಗಾರಿ ಕಾಲಮಿತಿಯೊಳಗೆ ಮುಗಿಯದ ಕಾರಣ ಪ್ರವಾಸಿಗರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಕೆಲವು ವರ್ಷಗಳಿಂದ ಈ ಪ್ರವೇಶರಿಗೆ ಪ್ರವೇಶ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಅರಮನೆಯನ್ನು ಜೀರ್ಣೋದ್ಧಾರ ಮಾಡುವ ಜೊತೆಗೆ ಇವತ್ತಿನ ಇಂಟರ್ನ್ಯಾಷನಲ್ ಏನು ಲಿಮಿಟ್ ಇದೆ ಅಥವಾ ಸೌಕರ್ಯಗಳನ್ನು ಕೊಡಬೇಕು, ಅದೇ ರೀತಿ ಆಡಿಟೋರಿಯಂಗಳನ್ನು ಕೊಡಬೇಕು, ಒಳ್ಳೆ ಗ್ಯಾಲರಿಗಳನ್ನು ಕೊಡಬೇಕು ಅಂಥೇಳಿ ಈ ಯೋಜನೆ ಅಡಿಯಲ್ಲಿ ಕಾರ್ಯ ಶುರು ಮಾಡ್ತಾರೆ. ಇದು ಶುರು ಮಾಡಿದಾಗ ನಾವು ಶಿವಮೊಗ್ಗದ ನಾಗರಿಕರಿರ್ಬೋದು, ಇತಿಹಾಸ ಸಂಶೋಧಕರು ಇರ್ಬೋದು, ಎಲ್ಲರೂ ಸಹ ಹರ್ಷ ವ್ಯಕ್ತಪಡಿಸಿದ್ವಿ. ಆದರೆ 3-4 ವರ್ಷಗಳಾದರೂ ಸಹ ಈ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ತುಂಬ ಬೇಸರದ ಸಂಗತಿ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅರಮನೆ ನವೀಕರಣ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತಾರ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಲ್ಲೊಂದು ಹೆದ್ದಾರಿ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲವೇ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸಂಪರ್ಕ ಸಾಧಿಸುವ ರಸ್ತೆಯ ಮಂದಗತಿಯ ಕಾಮಗಾರಿಯಿಂದ ಸಾರ್ವಜನಿಕರು ಹೈರಾಣರಾಗಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹದಗೆಟ್ಟ ಹೆದ್ದಾರಿಯಿಂದ ಕಂಗೆಟ್ಟ ಜನ. 10 ವರ್ಷವಾದರೂ ಪೂರ್ಣವಾಗದ ಕಾಮಗಾರಿ. ಆಮೆಗತಿಯ ಕೆಲಸದ ವಿರುದ್ಧ ಜನಾಕ್ರೋಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಅಲ್ಲಲ್ಲೇ ಬಿದ್ದ ಸಿಮೆಂಟ್ ಬ್ರೇಕ್ಸ್, ರಸ್ತೆ ಪಕ್ಕದಲ್ಲಿ ನಿಂತ ಹಿಟಾಚಿ, ಮಳೆಯಿಂದ ರಸ್ತೆ ತುಂಬಾ ಕೆಸರು, ರಸ್ತೆ ದಾಟಲು ಜನರ ಪರದಾಟ. ಇದು ಹೆಸರಿಗೆ ಮಾತ್ರ ಹೆದ್ದಾರಿ, ಆದರೆ ಹೈವೇಗೆ ಇರಬೇಕಾದ ಒಂದು ಕುರುಹು ಇಲ್ಲಿಲ್ಲ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಮತ್ತು ಛತ್ರ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಸೇತುವೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ 10 ವರ್ಷವಾಗಿದೆ.